ಅದೇ ಹಂತದಲ್ಲಿನೇ ಮಕ್ಕಳಿಗೆ ಒಂದು ಒಳ್ಳೆ ತರಬೇತಿಯನ್ನು ಕೊಡೋದ್ರ ಮುಖಾಂತರ ಅವರಲ್ಲಿ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ರಚನೆ ಮಾಡಬೇಕನ್ನೋ ಕಾರಣಕ್ಕೆ, ಜೊತೆಗೆ ಅವ್ರ ಎಜುಕೇಷನ್ ಕಂಟಿನ್ಯೂ ಮಾಡಬೇಕು, ಆ ಸಣ್ಣ ವಯಸ್ಸಿನಲ್ಲೇ ಅವ್ರು ಸಂಪಾದನೆ ಮಾಡ್ತಕ್ಕಂಥ ಶಕ್ತಿಯನ್ನು ಗಳಿಸ್ಕೋಬೇಕನ್ನೋ ಕಾರಣಕ್ಕೆ ಸದೃಢ ಶರೀರವನ್ನು ನಿರ್ಮಾಣ ಮಾಡಬೇಕು, ಸದೃಢ ಮನಸ್ಸನ್ನು ನಿರ್ಮಾಣ ಮಾಡಬೇಕು. ಮುಂದೆ ಅದರಲ್ಲಿ ಅಗ್ನಿವೀರರ ಅವಧಿ ಮುಗಿದಾದ ನಂತರ ಸಹ ಸಾಕಷ್ಟು ಅವರಿಗೆ ಅವಕಾಶಗಳು ಸಿಗಬೇಕನ್ನೋ ಕಾರಣಕ್ಕೆ ನಮ್ಮ ಭಾರತೀಯ ಸೈನ್ಯದಲ್ಲಿ ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗಾಗಲೇ ಸುಮಾರು ಜನ ನಮ್ಮ ತಾಲೂಕಿಂದ ಬೇರೆ ಬೇರೆ ತಾಲೂಕುಗಳಿಂದೆಲ್ಲ ಹೋಗಿ ಅದರ ಸದುಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ. ನನ್ನ ಅನೇಕ ಜನ ವಿದ್ಯಾರ್ಥಿಗಳು ಸಹ ಅಗ್ನಿವೀರರಲ್ಲಿ ತರಬೇತಿನ ಪಡೀತಾ ಇದ್ದಾರೆ. ಅದನ್ನ ಹೇಳ್ಕೊಳ್ಳೋಕೆ ಖುಷಿ ಆಗುತ್ತೆ. ನಿಮ್ಮೆಲ್ಲರಿಗೂ ಸಹ ಮುಂದಿನ ಭವಿಷ್ಯ ಜೀವನ ಒಳ್ಳೆಯದಾಗಲಿ. ಈ ಒಂದು ಒಳ್ಳೆಯ ಅವಕಾಶವನ್ನು ಬಳಸ್ಕೊಳ್ಳಿ. ವಿಶೇಷವಾಗಿ ಇವತ್ತಿನ ಸ್ಪರ್ಧೆಯಲ್ಲಿ ಎಲ್ಲರೂ ಆಸಕ್ತಿಯಿಂದ ಕ್ರೀಡಾ ಮನೋಭಾವದಿಂದ ಎಲ್ಲರೂ ಭಾಗಿಯಾಗಿ ಅಂತ ಹೇಳ್ತಾ ಇರ್ತೇನೆ. ಜೊತೆಗೆ ಇವತ್ತೇನೋ ಓಡೋಕ್ಕೆ ಶುರು ಮಾಡ್ತೀರಿ, ಬರೀ ಈ ಸ್ಪರ್ಧೆಯಲ್ಲಿ ಮಾತ್ರ ಓಡೋದಲ್ಲ, ನಮ್ಮ ಜೀವನದ ಉದ್ದಕ್ಕೂ ನಾವು ಓಡಲೇಬೇಕು. ನಮ್ಮ ಸುತ್ತಮುತ್ತ ನಮ್ಮ ಕಾಂಪಿಟೇಟರ್ ಆಗಿರ್ತಕ್ಕಂಥ, ನಮ್ಮನ್ನು ಯಾವಾಗಲೂ ತುಳಿತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥ ನಮ್ಮೊಂದಿಷ್ಟು ಗುಣಗಳೇನಿದ್ದಾವೆ, ನಮ್ಮನ್ನು ಅವಮಾನಿಸ್ತಕ್ಕಂಥ ಅವಮಾನಗಳಿರ್ತಾವೆ, ಕಷ್ಟಗಳಿರ್ತಾವೆ, ನೋವುಗಳಿರ್ತಾವೆ, ಇವೆಲ್ಲಗಳನ್ನು ದಾಟಿ ನಾವು ಮುಂದೆ ವೇಗವಾಗಿ ಓಡಿ ನಮ್ಮ ಜೀವನದ ಗುರಿಯನ್ನು ಮುಟ್ಟಬೇಕಾಗುತ್ತೆ. ಆ ಕಾರಣಕ್ಕೆ ನೀವೆಲ್ಲರೂ ಆ ಕಾರ್ಯದಲ್ಲಿ ತೊಡಗ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ನಮ್ಮ ಕ್ಲಬ್ನ ವತಿಯಿಂದ, ಫ್ರೆಂಡ್ಸ್ ರಿಕ್ರಿಯೇಷನ್ ಕ್ಲಬ್ನ ವತಿಯಿಂದ, ಬೇರೆಲ್ಲ ಕ್ಲಬ್ ಅಂದರೆ ಏನೇನೋ ವಿಚಾರ ಮಾಡ್ತಾರೆ, ಬಟ್ ಇವರು ಸ್ಪೋರ್ಟ್ಸಿಗೆ ಜಾಸ್ತಿ ಗಮನ ಕೊಟ್ಟು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ತುಂಬ ಮೆಚ್ಚುವಂಥ ಕಾರ್ಯ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಆಯೋಜಕರಿಗೆ ಗಜಾನನ ಸಕಲ ಸಿರಿಯನ್ನು ಕೊಟ್ಟು ಕಾಪಾಡಲಿ. ಇನ್ನೂ ಈ ರೀತಿಯಾಗಿರ್ತಕ್ಕಂಥ ಒಳ್ಳೆಯ ಕೆಲಸಗಳನ್ನು, ಒಳ್ಳೆಯ ಕಾರ್ಯಕ್ರಮ ಮಾಡುವಂಥ ಶಕ್ತಿಯನ್ನು ಕರುಣಿಸಲಿ. ವಿಶೇಷವಾಗಿ ನಮ್ಮ ಬ್ರದರ್ ಇದ್ದಾರೆ, ಹೆಸರೇನೋದು ಅಪ್ಪಸಾಬ್ ಅವರು, ಸುಮಾರು ರಾಷ್ಟ್ರ ಮಟ್ಟದಲ್ಲಿನ ಅವರು ಮೆಡಲ್ಸ್ ಎಲ್ಲ ಮಾಡ್ಕೊಂಡಿದ್ದಾರೆ. ಅವರಿಗೆ ನನ್ನ ಕಡೆಯಿಂದ ಅಭಿನಂದನೆಗಳು ಸಲ್ಲಿಸ್ತೀನಿ. ಎಲ್ಲರೂ ಯುವಕರಿಗೆ ಮಾದರಿ ಆಗಲಿ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ಅಗ್ನಿವೀರರ ಬಗ್ಗೆ ಒಂದೆರಡು ಹಿತನುಡಿಗಳನ್ನು ನುಡಿದಂತ ಶಾಂತಿವೀರ ಸಾಹೇಬರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಇನ್ನೊಬ್ಬರು ಅತಿಥಿಯಾದಂತ ಸರ್ಕಾರಿ ಆಸ್ಪತ್ರೆ ಮುಖ್ಯ ವೈದ್ಯಾಧಿಕಾರಿಯಾದಂತ ಶ್ರೀ ಕೃಷ್ಣ ಬಣ್ಣ ಸರ್ ಅವರು ಈ ವೇದಿಕೆಯ ಪರವಾಗಿ ಒಂದೆರಡು ಮಾತುಗಳನ್ನು ನಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ವೇದಿಕೆ ಮೇಲೆ ಆಸೀನರಾದಂಥ ಡಿವ್ಯಾಸ್ಪಿ ಆದಂಥ ಶಾಂತಿವೀರ ಸಾಹೇಬ್ರೆ ಹಾಗೂ ಇನ್ನಿತರ ಎಲ್ಲ ಗಣ್ಯಮಾನ್ಯರೇ, ಗಜಾನನ ಭಕ್ತ ಮಂಡಳಿಯವರೇ, ನಿನ್ನೆ ದಿವಸ ಈ ಅಗ್ನಿವೀರರಿಗೆ ಒಂದು ಸ್ಪರ್ಧೆ ಏರ್ಪಡಿಸಿದ್ವಿ. ಇದು ನಮ್ಮ ಕರ್ನಾಟಕದಲ್ಲೇ ಮೊದಲು ಅಂತ ಹೇಳಿದಾಗ ತುಂಬಾ ಖುಷಿ ಆಯಿತು. ಯಾಕಂತಂದ್ರೆ ಒಂದು ಮನರಂಜನೆಗಾಗಿ ಎಲ್ಲರೂ ಸ್ಪರ್ಧೆ ಮಾಡ್ತಾರೆ, ಆದರೆ ಇಲ್ಲಿ ಒಂದು ಪ್ರೋತ್ಸಾಹಕ್ಕಾಗಿ, ಸ್ಫೂರ್ತಿಯಾಗಿ ಗೋಸ್ಕರ ಯುವಕರಿಗೆ ಒಂದು ಈ ಮಂಡಳಿಯವರು ಮಾಡಿದ್ದಾರೆ. ಒಂದೇನಂತಂದ್ರೆ ಮೊನ್ನೆ BLDಯಲ್ಲಿ ರಾಜೀವ್ ಗಾಂಧಿ ಯೂನಿವರ್ಸಿಟಿಯವರು ಕಬಡ್ಡಿ ಪಂದ್ಯಾವಳಿಯನ್ನು ಹಮ್ಮಿಕೊಂಡಿದ್ರು. ಸೊ ಅದರಲ್ಲೂ ನಾವು ಅತಿಥಿಯಾಗಿ ಹೋಗಿದ್ದೆ. ಹೆಚ್ಚಿನ ಯುವಕರಲ್ಲಿ ಈ ಅಗ್ನಿವೀರರ ಗೋಸ್ಕರ ನನ್ನ ಮೆಡಿಕಲ್ ಫಿಟ್ನೆಸ್ಗೆ ಬರ್ತಾರೆ. ಬಹಳ ಜನ ತುಂಬಾ ಉತ್ಸುಕರಾಗಿರ್ತಾರೆ. ಏನಂದ್ರೆ ಸೆಲೆಕ್ಟ್ ಆಗ್ಬೇಕು ಸರ್, ನಮಗೆ ಹೇಗಾದ್ರೂ ಮಾಡಿ ಫಿಟ್ನೆಸ್ ಹೇಗಿದೆ ಅಂತ ಹೇಳಿ ಮಾಡಿಕೊಡಿ ಅಂತ ಹೇಳಿ. ಒಂದೇನ ಹೇಳ್ತೇನೆ, ನೀವು ಒಂದೇ ದಿವಸದಲ್ಲಿ ಫಿಟ್ನೆಸ್ ಆಗಕ್ಕಾಗಲ್ಲ. ನೀವು ಪ್ರಾಕ್ಟೀಸ್ 5-6 ತಿಂಗಳ ಗಟ್ಟಲೆ ಪ್ರಾಕ್ಟೀಸ್ ಮಾಡಿದ್ರೆ ದೇಹವನ್ನು ದಂಡಿಸಿ ನೀವು ಒಂದು ವ್ಯಾಯಾಮದ ಮುಖಾಂತರ ದಿವಸ ಸ್ಪರ್ಧೆ ಮಾಡಿದ್ರೆ ಅದು ಒಂದು ದಿವಸ ನಿಮಗೆ ನೀವು ಸೇರ್ಬಹುದು ಅಂತ ಹೇಳಿ. ಯಾಕಂದ್ರೆ ಮೆಡಿಕಲ್ ಫಿಟ್ನೆಸ್ ಕೊಡೋದು ವೈದ್ಯರಾಗಿ ಒಂದು ದಿವಸದಲ್ಲಿ ಮಾತ್ರ ನಾವು ನಿಮ್ ಚೆಕಪ್ ಮಾಡ್ಕೊಡ್ಬೋದು, ಬಟ್ ನೀವು ಫೀಲ್ಡ್ ಅಲ್ಲಿ ಹೇಗಿರ್ತೀರ ಅನ್ನೋದು ನೀವು ಪ್ರಾಕ್ಟೀಸ್ ಮಾಡಿದಾಗೆ ಗೊತ್ತಾಗೋದು. ಇಂಥ ಒಂದು ಇದಕ್ಕೆ ಪ್ರೋತ್ಸಾಹ ಕೊಟ್ಟಂತ, ಪ್ರೋತ್ಸಾಹಧನ ಎಲ್ಲ ಕೊಟ್ಟಂತ ಯುವಕ ಮಂಡಳಿಗೆ ನಾನು ಚಿರಋಣಿ. ಹಾಗೆ ಇನ್ನು ಮುಂದೆ ಯಾವುದೇ ಕಾರ್ಯಕ್ರಮ ಈ ತರ ಇದ್ದಾಗ ಸಹ ನಾವು ಸಹಾಯ ಮಾಡ್ತೀವಿ. ಯಾಕಂದ್ರೆ ನಮ್ಮ ಯುವಕರು ಮುಂದೆ ಬರಲಿ, ನಮ್ಮವರು ಸಹ ಸೈನ್ಯದಲ್ಲಿ ಭರ್ತಿಯಾಗಲಿ. ಹೆಚ್ಚು ನಾ ಸುತ್ತಮುತ್ತ ಹಳ್ಳಿಗಳಲ್ಲಿ ನೋಡ್ತೀನಿ, ತುಂಬಾ ಜನ ನನಗೆ ತೋರ್ಸಕ್ ಬರ್ತಾರೆ, ಎಲ್ಲೋ ಜಮ್ಮು ಕಾಶ್ಮೀರ, ಲಡಾಖು ಅಲ್ಲೆಲ್ಲ ಸಿಕ್ಕಿದ್ರು. ಹೋದಾಗ ತುಂಬಾ ಖುಷಿ ಆಗತ್ತೆ ನಮ್ಮ ಕನ್ನಡಿಗರು ಸೈನ್ಯದಲ್ಲಿ ಇರೋದು. ಸೊ ದೇಶ ಸೇವೆ ನಮ್ಮಿಂದನೂ ಆಗ್ಲಿ ಅಂತ ಹೇಳಿ ನಮ್ಮನ್ನ ಇಲ್ಲಿ ಕರೆಸಿ ಉದ್ಘಾಟನೆಯಲ್ಲಿ ಭಾಗಿಯಾಗಿಸಿದ್ದಕ್ಕೆ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ಕೊತ ಎರಡು ಮಾತುಗಳನ್ನು ಮುಗಿಸ್ತೇನೆ.
ಅಗ್ನಿವೀರರು ಯಾವ ರೀತಿ ಫಿಟ್ ಆಗಬೇಕೆಂದು ತಮ್ಮ ಒಂದೆರಡು ಮಾತುಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ತುಂಬಾ ಧನ್ಯವಾದಗಳು. ಅದೇ ರೀತಿಯಾಗಿ ಇನ್ನೊಬ್ಬರು ಅತಿಥಿಯಾದಂತಹ ಶಿಕ್ಷಣ ಸಂಯೋಜಕರು ಹಾಗೂ ಇನ್ನೊಬ್ಬರು ಅತಿಥಿಯಾದಂತಹ ಶ್ರೀ ಗ್ರಾಮೀಣ ಠಾಣೆಯ PSI ಸಾಹೇಬರಾದಂತಹ ಸಂಸರು ಒಂದೆರಡು ಮಾತುಗಳನ್ನು ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ವೇದಿಕೆ ಮೇಲೆ ಹಸಿರುವಂತ ಎಲ್ಲ ಗಣ್ಯಮಾನ್ಯರೇ, ಎಲ್ಲರ ಹೆಸರು ತುಳಿದ್ರೆ ಲೇಟ್ ಆಗುತ್ತೆ. ಎರಡು ವಿಷಯ. ಒಂದು, ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಒಂದು ನಮ್ಮಲ್ಲಿರುವ ಯುವಕರಲ್ಲಿರುವ ಶಕ್ತಿಯನ್ನ ನಮ್ಗೆ ಇರೋದಂತ ತಿಳಿಸ್ಕೊಡುವಂತ ಆಯೋಜನೆ ಇದು. ನಮ್ಮಲ್ಲಿ ಏನ್ ಶಕ್ತಿ ಇರೋದು ನಮಗೆ ಗೊತ್ತಿರಲ್ಲ. ನಾನು ಮಿಲಿಟರಿಗೆ ಹೋಗ್ಬೇಕಾದ್ರೆ ನಾನು ಓಡ್ತೀನೋ ಬಿಡ್ತೀನೋ ನನಗೆ ಗೊತ್ತಿರಲಿಲ್ಲ. ಸುಮ್ಮನೆ ನಿಂತವ್ ನಾನು ಹೋಗ್ಬೇಕಂತ ಅನ್ಕೊಂಡವನು ಅಲ್ಲ, ಸುಮ್ಮನೆ ನಿಂತವನು, ಸುಮ್ಮನೆ ಸೆಲೆಕ್ಷನ್ ಆದವನು. ಸೆಲೆಕ್ಷನ್ ಆದ್ಮೇಲೆ ಅಟ್ಕೆ ಬಿಡ್ಲಿಲ್ಲ ನಾನು. ಅಲ್ಲಿ ಹೋದ್ಮೇಲೆ ಕ್ರಾಸ್ ಕಂಟ್ರಿ ಬರುತ್ತೆ 14 ಕಿಲೋಮೀಟರ್. ಅಲ್ಲಿ ಹೊಸಬ ಅಂತ ಹೇಳಿ ನಾನು ಸೇರಿಸ್ಬಿಟ್ರು. ನಾನು ಯಾವಾಗ ಓಡಿದವಲ್ಲ, ನನ್ನ ಯಾಕೆ ಸೇರಿಸ್ತೀರಿ ಅಂದೆ. ನೀನು ಓಡೋದ ಪ್ರಾಕ್ಟೀಸ್ ಮಾಡಿ ಓಡ್ತಾ ಹೆಂಗಾಯ್ತಂದ್ರೆ ಓಡ್ಬೇಕಾದ್ರೆ ನನಗೆ ಓಡ್ತೀನೋ ಅಥವಾ ನಡಿತೀನೋ ಗೊತ್ತಾಗ್ತಿಲ್ಲ. ಶ್ವಾಸ ಉಚ್ಛ್ವಾಸ ಈಗ ಎಲ್ಲರಿಗೆ ಉಬ್ರ ಬರುತ್ತಲ್ಲ, ಆ ತರ ಏನು ಬರ್ತಾನೆ ಇರಲಿಲ್ಲ ನನಗೆ. 20 ಕಿಲೋಮೀಟರ್ ಓಡಿದ್ರೇನು ನಾನು ಓಡಿ ಬಂದೀನಿ ಅನ್ನೋದೇ ನನಗೆ ಗೊತ್ತಾಗ್ತಿರ್ಲಿಲ್ಲ. ಇವಾಗ ದಪ್ಪ ಆಗಿದ್ದೀನಿ. ನಾನು 55 kg ಇದ್ದೆ ಅವಾಗ. ಹೇಳಿ ಓಡ್ಬೇಕಾದ್ರೆ ಹೆಂಗೆ ಹೋಗ್ತಿದ್ದೆ ಅಂದ್ರೆ ನನ್ನ ಜೊತೆ ಇದ್ದವ್ರು ಹೇಳಿ ಹೋಗ್ತಿದ್ದೆ. ನಾನು ಬರ್ತೀನಿ ಬಾ, ನಿಂಗೆ ದಮ್ಮಿದ್ರೆ ನಾನು ಕ್ರಾಸ್ ಮಾಡತ್ತೆ ಅಂತವ್ರು. ಅದ್ಯಾವ ನಮ್ಗೆ ಗೊತ್ತೇ ಇಲ್ಲ. ನಾವು ಯಾವ ಹಳ್ಳಿಯಿಂದ ಬಂದವರು, ನಮ್ಮಲ್ಲಿ ಶಕ್ತಿ ಐತೆ ಅಂತ ನಮ್ಗೆ ಗೊತ್ತಿರಲ್ಲ. ಆ ಶಕ್ತಿಯನ್ನ ನೀವು ಈ ಆಯೋಜನೆ ಮಾಡೋ ಮುಖಾಂತರ ಯುವಕರಿಗೆ ತಿಳಿಸ್ಕೊಡ್ತಿದ್ದೀರಿ. ಒಳ್ಳೆಯ ಒಂದು ಆಯೋಜನೆ ಇದು. ಮತ್ತು ಈ 18ರಿಂದ 20-25 ವರ್ಷ ಹಾಳಾಗುವ ವಯಸ್ಸಿದು. ಆ ಹಾಳಾಗುವ ವಯಸ್ಸಿಗೆ ಹಾಳಾಗುವಂತ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತೀವಿ ನಾವು ಕೆಲವೊಂದು ಕಡೆ. DJ ಮತ್ತೆ ಇನ್ಯಾವ್ಯಾವು. ಅದನ್ನ ಬಿಟ್ಟು ನೀವು ನಿಮ್ಮ ಹೊಸ ಕಾನ್ಸೆಪ್ಟ್ ಅನ್ನ ಆಯೋಜನೆ ಮಾಡಿದಿರಿ. ಇದು ತುಂಬಾ ಒಳ್ಳೆಯ ವಿಚಾರ. ನಮ್ಮ ರಾಜ್ಯದ ಯುವಕರು, ನಮ್ಮ ಜಿಲ್ಲೆಯ ಯುವಕರು, ತಾಲೂಕಿನ ಯುವಕರು ಹೆಚ್ಚು ನಮ್ಮ ಭಾರತೀಯ ಸೇನೆಗೆ ಸೇರ್ಲಿ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಬಯಸ್ತೀನಿ. ಸಂಸದರಿಗೆ ತುಂಬಾ ಧನ್ಯವಾದಗಳು. ಇನ್ನೊಬ್ಬರು ಅತಿಥಿಯಾದಂತಹ ಯುವ ಉದ್ದಿಮೆದಾರರು ಹಾಗೂ ಸಮಾಜ ಸೇವೆಯಲ್ಲಿ ಡಾಕ್ಟರೇಟ್ ಪಡೆದಂತಹ ಶ್ರೀ ಶಶಿಧರನ್ನ ಅವರು ಕೂಡ ಈ ಕಾರ್ಯಕ್ರಮ ಉದ್ದೇಶಿಸಿ ಒಂದೆರಡು ಮಾತಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಕಿರಣ್ ಪಾವಶೆ ಈಗೇನು ಈ ಗಣಪತಿ ಉತ್ಸವದ ಅಧ್ಯಕ್ಷ ಇದ್ದಾರೆ, ನನ್ನ ಚಡ್ಡಿ ದೋಸ್ತ. ಅವ ಮಿಲಿಟರಿ ಒಳಗೆ 20 ವರ್ಷ ಮುಗಿಸಿ ಬಂದ ಮೇಲೆ ಈ ಥರ ಒಂದು ಕಾನ್ಸೆಪ್ಟ್ ಮಾಡೋಣ ಅಂತೇಳಿ ನಮ್ಮ ಗಮನಕ್ಕೆ ತಂದಾಗ ನಾವು ಅದಕ್ಕೇನು ವಿಚಾರ ಮಾಡಲ್ದ ಸಪೋರ್ಟ್ ಮಾಡೋಣ ಅಂತೇಳಿ ಅಂದು ಈ ಲಕ್ಷ್ಮೀಗುಡಿ ಕಮಿಟಿಯಿಂದ ನಾವು ಮುಂಚೆಯಿಂದಾನು ನನ್ನ ಕಡೆ ಏನು ಸಹಾಯ ಆಕೈತಿ ಆ ಸಹಾಯನ ಮಾಡ್ಕೋತ ಬಂದೀನಿ. ಒಳ್ಳೆ ಕಾನ್ಸೆಪ್ಟ್ ಇರ್ತಾವೆ, ಒಳ್ಳೆ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೋ. ಮತ್ತು ಈಗಿದ ಅಗ್ನಿವೀರ ಪ್ರೋತ್ಸಾಹಕ್ಕಾಗಿ ಏನಿದ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ, ಇದನ್ನ ಇಲ್ಲಿ ಓಡಕ್ಕೆ ಬಂದಿರತಕ್ಕಂಥ ಎಲ್ಲ ಓಟಗಾರರಿಗೆ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಕಮಿಟಿಗೂ ಧನ್ಯವಾದ ಹೇಳ್ತಾ ನಂಗೆ ಯಾರು ಮಾತಾಡೋಕ್ಕೆ ಅವಕಾಶ ಕೊಟ್ಟ ತಮಗೆಲ್ಲರಿಗೂ ಧನ್ಯವಾದ.